ಸೆಪ್ಟೆಂಬರ್ ತಿಂಗಳು ಸಿಂಹ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ಬೋದು. ಈ ತಿಂಗಳು ತುಂಬಾ ಜನ ನಿಮ್ಗೆ ಸಹಾಯ ಕೇಳ್ಕೊಂಡು ಬರ್ತಾರೆ. ಖಂಡಿತವಾಗ್ಲೂ ಅವ್ರಿಗೆಲ್ಲ ಸಹಾಯ ಮಾಡಿ, ಇದರಿಂದ ನಿಮ್ಗೆ ಒಂದು ಪುಣ್ಯ ಸಿಕ್ಕೇ ಸಿಗುತ್ತೆ. ಈ ತಿಂಗಳು ಒಳ್ಳೆ ಊಟ ಉಪಚಾರ ನೀವೆಲ್ಲೇ ಹೋದ್ರೂ ಸಿಗುತ್ತೆ. ಕುಜ ಲಾಭಸ್ಥಾನದಲ್ಲಿ ಇರೋದ್ರಿಂದ ಭೂಮಿ, ಮನೆ, ವಾಹನ ಖರೀದಿಸೋರ್ಗೆ ಈ ತಿಂಗಳು ಒಳ್ಳೆ ಸಮಯ. ಶನಿಚಂದ್ರ 8ನೇ ಮನೆ ಇರೋದ್ರಿಂದ ಈ ತಿಂಗಳು ದೈವ ಕಾರ್ಯಗಳನ್ನ ಮಾಡ್ತೀರಾ. ಬೇರೆ ಬೇರೆ ತೀರ್ಥಕ್ಷೇತ್ರಗಳಿಗೂ ಕೂಡ ಹೋಗೋ ಸಾಧ್ಯತೆ ಇದೆ. ನಿಮ್ಗೆ ಸಾಕಷ್ಟು ಜನಗಳು ಹಿಂದೆ ಮಾತಾಡೋ ಸಾಧ್ಯತೆ ಇದೆ. ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಗೆ ಪೇನ್ ಆಗಿ ಮುಂದೆ ಮಾಡಬೇಕಾದ ಕೆಲಸಗಳನ್ನ ನೀವು ಮರಿತೀರಾ. ನಿಮ್ಗೆ ಏನಾದ್ರೂ ಆರೋಗ್ಯ ಸಂಬಂಧಪಟ್ಟಂತ ತೊಂದರೆ ಇದೆ, ಗುರುವಿನ ದೃಷ್ಟಿ 6ನೇ ಮನೆ ಬೀಳೋದ್ರಿಂದ ಖಂಡಿತವಾಗ್ಲೂ ಚೇತರಿಕೆ ಕಂಡು ಬರುತ್ತೆ. ನೀವು ಬೇರೆಯವ್ರ ಬಗ್ಗೆ ಯಾರು ಕೂಡ ಕೆಟ್ಟದಾಗಿ ಹೇಳ್ಬಾರ್ದು, ಇದರಿಂದ ನೆಗೆಟಿವ್ ಎನರ್ಜಿ ನಿಮ್ಗೆ ಅಟ್ರಾಕ್ಟ್ ಆಗುತ್ತೆ. ಮದ್ವೆ ಯಾರಿಗೆಲ್ಲ ಆಗಿರಲ್ಲ, ಖಂಡಿತವಾಗ್ಲೂ ಈ ತಿಂಗಳು ಆಗೋ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೂ ಕೂಡ ಈ ತಿಂಗಳು ಶುಭ ಅಂತ ಹೇಳ್ಬೋದು. ನೀವು ಅನ್ಕೊಂಡಿರೋದನ್ನ ಖಂಡಿತವಾಗ್ಲೂ ಈ ತಿಂಗಳು ಸಾಧಿಸ್ತೀರಾ. ನೀವು ತಾಳ್ಮೆಯಿಂದ ಹೆಜ್ಜೆ ಇಟ್ಟಿದ್ದೇ ಆದ್ರೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಅತಿ ಉನ್ನತ ಮಟ್ಟದಲ್ಲಿ ಹೋಗ್ತೀರಾ. ನೀವು ಕೆಲಸಗಳನ್ನ ಮಾತ್ರ ಮಾಡಬೇಕು, ಅದರ ಫಲದ ಅಪೇಕ್ಷೆಗಳನ್ನ ನೀವು ಇಟ್ಕೋಬಾರ್ದು. ರಾವು 7ನೇ ಮನೆಯಲ್ಲಿರೋದ್ರಿಂದ ದಾಂಪತ್ಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಸ್ವಲ್ಪ ಮನಸ್ತಾಪಗಳಾಗ್ಬೋದು. ಎಲ್ಲಿಯಾದ್ರೂ 3 ತೆಂಗಿನ ಸಸಿ ನೆಡಿ ಹಾಗೂ ಅನಾಥಾಶ್ರಮಕ್ಕೆ ಹೋಗಿ ನಿಮ್ ಕೈಲಾದ ಸಹಾಯ ಮಾಡಿ. ಮಂಗಳವಾರದಂದು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಗೋಧಿನ ದಾನ ಕೊಡಿ. ಚಕ್ಕೆ ಮತ್ತು ಕಾಳು ಮೆಣಸನ್ನ ಬಿಳಿ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಜೋಬಲ್ಲಿ ಇಟ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಗೆ ಈ ತಿಂಗಳು ಪವಾಡನೆ ನಡೆಯುತ್ತೆ.